ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ನಾಗರ ಪಂಚಮಿಯ ವಿಶೇಷವಾಗಿ ಜೋಳದ ಹರಳನ್ನು ನಾವಿವತ್ತು ಮಾಡ್ತಿದ್ವಿ. ತುಂಬಾ ಈಸಿಯಾಗಿ ಎಲ್ಲರೂ ಕೂಡ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು. ಮನೆಯಲ್ಲೇ ಯೂಸ್ ಮಾಡುವಂತಹ ನಾರ್ಮಲ್ ಜೋಳದಿಂದ ಈ ಹರಳನ್ನು ಮಾಡ್ತಿದ್ದೀವಿ. ತುಂಬಾ ಈಸಿಯಾಗಿ ಅಷ್ಟೇ ಪರ್ಫೆಕ್ಟಾಗಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ನಾನು ನಾರ್ಮಲ್ ಜೋಳವನ್ನು ತೆಗೆದುಕೊಂಡಿದ್ದೀನಿ. ಇದು ಪಾಪ್ಕಾರ್ನ್ ಜೋಳ ಅಲ್ಲ, ನಾರ್ಮಲ್ ಜೋಳ, ಮನೆಯಲ್ಲೇ ಸಿಗುವಂತಹ ನಾರ್ಮಲ್ ಜೋಳ. ಇವಾಗ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನೀರನ್ನು ಹಾಕಿ ಕಾಯಿಸಲಿಕ್ಕೆ ಇಟ್ಟಿದ್ದೀನಿ. ನೀರು ಕುದಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಈ ಜೋಳವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಲಿರುವಂತಹ ಎಲ್ಲ ಕಸ ಕಡ್ಡಿಯನ್ನು ನಾನು ತೆಗಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನೀವು ಜೋಳವನ್ನು ನೀರಿನಲ್ಲಿ ತೊಳೆದಾದರೂ ಕುದಿಲಿಕ್ಕೆ ಇಡ್ಬೋದು. ನಾಗರ ಪಂಚಮಿ ವಿಶೇಷವಾಗಿ ನಾವು ಈ ನೈವೇದ್ಯವನ್ನು ಮಾಡ್ತಿದ್ವಿ. ನಾಗರ ದೇವನಿಗೆ ಇದು ಪ್ರಿಯವಾದ ನೈವೇದ್ಯ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ 1 ರಿಂದ 2 ಕುದಿ ಈ ಥರ ಚೆನ್ನಾಗಿ ಬರಬೇಕು. ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ಇವಾಗ ಗ್ಯಾಸನ್ನು ಆಫ್ ಮಾಡಿ ನಾನು ಇವಾಗ ಜೋಳವನ್ನು ಸೋಸ್ತೀನಿ. ಯಾರೆಲ್ಲ ಹೊಸಬರು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೋಡಿ, ನಾನು ಇವಾಗ ನೀರೆಲ್ಲ ಚೆನ್ನಾಗಿ ಬಸ್ತಿದ್ದೀನಿ. ಇವಾಗ ಒಂದು ಕಾಟನ್ ಬಟ್ಟೆಗೆ ನಾನು ಈ ಜೋಳವನ್ನು ಹಾಕಿ ಮಿನಿಮಮ್ ಏನಿಲ್ಲ ಅಂದರೆ ಒಂದು 5 ರಿಂದ 6 ತಾಸು ಚೆನ್ನಾಗಿ ಒಣಗಿಸ್ಕೋಬೇಕು. ನಾನು ರಾತ್ರಿ ಜೋಳವನ್ನು ತೊಳೆದು ಹಾಕಿ ಇವಾಗ ಬೆಳಗ್ಗೆ ತೋರಿಸ್ತಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಹಾಕಿ ನಾನು ಮಾಡ್ತಿದ್ದೀನಿ. ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಅಗಲವಾದ ಪಾತ್ರೆಯನ್ನಿಟ್ಟು ಈ ಜೋಳವನ್ನು ಮಾಡ್ತಿದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಈ ಜೋಳದ ಹರಳನ್ನು ಮಾಡಬೇಕು. ಇವಾಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಇವಾಗ ಒಂದು ಕಾಟನ್ ಬಟ್ಟೆಯನ್ನು ನಾನು ಇದಕ್ಕೆ ಮುಚ್ತೀನಿ. ಇಲ್ಲಾಂದರೆ ಎಲ್ಲ ಕಡೆ ಸಿಡಿದು ಹೋಗುತ್ತೆ. ಹಾಗಾಗಿ ಒಂದು ಕಾಟನ್ ಬಟ್ಟೆಯನ್ನು ಮುಚ್ಚಿ ಈ ಥರ ನಾನು ಹುರಿತಾ ಇದ್ದೀನಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಬರ್ತಿದೆ. ಈ ವಿಧಾನದಲ್ಲಿ ನೀವು ನಾಗರ ಪಂಚಮಿಗೆ ಈ ಥರ ಪಾಪ್ಕಾರ್ನನ್ನು ಮಾಡಿ ನೋಡಿ. ತುಂಬಾ ಈಸಿ ಅಂತೂ ಮಾಡೋದು. ಕೇವಲ 5 ರಿಂದ 10 ನಿಮಿಷಗಳಲ್ಲಿ ಈ ಜೋಳದ ಹರಳು ರೆಡಿಯಾಗುತ್ತೆ. ತುಂಬಾ ಸುಲಭ ವಿಧಾನದಲ್ಲಿ ನಾನು ಮಾಡಿ ತೋರಿಸ್ತಿದ್ದೀನಿ. ಜಸ್ಟ್ ಈ ಬಟ್ಟೆ ಸಹಾಯದಿಂದ ಒಂಚೂರು ಹಾಗೆ ಕೈ ಆಡಿಸ್ತಾ ಇದ್ದರೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಗ್ಯಾಸನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಡಬೇಕು. ಇವಾಗ ಇದು ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ನಾನು ತೆಗಿತಿದ್ದೀನಿ. ಇನ್ನೊಂದು ಮೆಥಡಲ್ಲಿ ನಾನು ಮಾಡಿ ತೋರಿಸ್ತೀನಿ. ಜೋಳವನ್ನು ನೀವು ಸ್ವಲ್ಪನೇ ಹಾಕಬೇಕು. ಈ ಥರ ಒಂದು ಸ್ವಲ್ಪ ಕೈ ಆಡಿಸಿ ಇವಾಗ ನಾನು ಅಗಲವಾದ ಪ್ಲೇಟನ್ನು ಇದಕ್ಕೆ ಮುಚ್ತಿದ್ದೀನಿ. ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಯಾವ ಥರ ಸೌಂಡ್ ಕೇಳ್ತಿದೆ ಅಂತ. ಮಾಡುವುದಂತೂ ತುಂಬಾ ಸಿಂಪಲ್. ನಾಗರ ಪಂಚಮಿಯ ವಿಶೇಷವಾಗಿ ನಾನು ಬೇಸನ್ ಉಂಡೆ ಮತ್ತು ಶೇಂಗಾ ಉಂಡೆ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನಾಗರ ಪಂಚಮಿ ಹಬ್ಬಕ್ಕೆ ರೆಡಿಯಾಗಿದೆ ಜೋಳದ ಹರಳು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.